ಎಲ್ಲರಿಗೂ ನಮಸ್ಕಾರ. ನಾನು ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಮಾತಾಡ್ತಾ ಇದ್ದೀನಿ. ಯುವ ನಿಧಿ ಯೋಜನೆ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಯುವ ನಿಧಿ ಯೋಜನೆಯನ್ನು ಸರ್ಕಾರದಿಂದ ನಾವು ಲಾಂಚ್ ಮಾಡಿದ್ದೀವಿ. ಈ ಯೋಜನೆಯಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಮತ್ತು ನಿರುದ್ಯೋಗಿ ಡಿಪ್ಲೊಮಾ ಪದವೀಧರರಿಗೆ ನಾವು ಪ್ರತಿ ತಿಂಗಳು ಡಿಪ್ಲೊಮಾದವರಿಗೆ 3,000 ಮತ್ತು ಡಿಗ್ರಿ ಆದವರಿಗೆ 5,000ಗಳ ಭತ್ಯೆಯನ್ನು ಸರ್ಕಾರದಿಂದ ನೇರವಾಗಿ ಅವರ ಖಾತೆಗೆ DBT ಮುಖಾಂತರ ನಾವು ಈ ಹಣವನ್ನು ಭರ್ತಿ ಮಾಡ್ತೀವಿ. ಜನವರಿ 12ರಂದು ಇದೇ ತಿಂಗಳು ಶಿವಮೊಗ್ಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಯೋಜನೆಗೆ ಚಾಲನೆ ನೀಡ್ತಾ ಇದ್ದಾರೆ. ಇನ್ನು ಈ ಯೋಜನೆಗೆ ಯಾರು ಅರ್ಹರಿದ್ದಾರೆ ಅಂತಂದರೆ 18 ವರ್ಷ ಮೇಲ್ಪಟ್ಟಂಥ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅರ್ಹರಿದ್ದಾರೆ. ಇನ್ನು ಡಿಪ್ಲೊಮಾ ಮುಗಿಸಿದಂಥ ಪದವೀಧರರು ಅರ್ಹರಿದ್ದಾರೆ. ಮತ್ತು ಇವರೆಲ್ಲ ಕರ್ನಾಟಕದಲ್ಲಿ ಇರಬೇಕು. ಕನಿಷ್ಠ 6 ವರ್ಷ ಕರ್ನಾಟಕದ ಪ್ರವಾಸಿ ಆಗಿರಬೇಕು. 2023ನೇ ವರ್ಷದಲ್ಲಿ ಇವರು ಪದವಿಯನ್ನು ಪಾಸ್ ಆಗಿರಬೇಕು. ಪದವಿ ಪಾಸ್ ಆಗಿ ಕನಿಷ್ಠ 6 ತಿಂಗಳವರೆಗೆ ಅವರು ನಿರುದ್ಯೋಗಿ ಆಗಿರಬೇಕು. ಹಾಗಂದರೆ ನಮಗೆ 6 ತಿಂಗಳು ತುಂಬಿಲ್ಲ, ಅದರ ಒಳಗಡೆನೆ ನಾವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾ ಅಂತ ಪ್ರಶ್ನೆ ಬಂದರೆ ಕರೆಕ್ಟ್. 6 ತಿಂಗಳವರೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಬಟ್ ನಿಮ್ಮ ಅರ್ಜಿಯನ್ನು ಸರ್ಕಾರದಿಂದ ಪರಿಗಣಿಸೋದು 6 ತಿಂಗಳ ನಂತರ ಮಾತ್ರ. ಸೊ ಈ ಅರ್ಜಿಗೆ ಏನೇನು ಬೇಕಾಗ್ತದೆ ಅಂದರೆ ನಿಮ್ಮ ಪದವಿ ಪ್ರಮಾಣ ಪತ್ರ ಬೇಕಾಗುತ್ತೆ, SSLC ಮಾರ್ಕ್ ಬೇಕಾಗುತ್ತೆ, ಅದೇ ರೀತಿ PUC ಮಾರ್ಕ್ಸ್ ಪಟ್ಟಿ ಕೂಡ ಬೇಕಾಗುತ್ತೆ. ಇನ್ನು ಡಿಪ್ಲೊಮಾ ಪದವೀಧರರು ಇದ್ದರೆ 10th ಮತ್ತು ಡಿಪ್ಲೊಮಾ ಮಾರ್ಕ್ ಕಾರ್ಡ್ ಮಾತ್ರ ಬೇಕಾಗುತ್ತೆ. ಈ ಎಲ್ಲ ಪದವಿ ಪ್ರಮಾಣ ಪತ್ರಗಳು ನೀವು ಕರ್ನಾಟಕದಲ್ಲಿಯೇ ಪಡೆದಂಥದ್ದು ಇರಬೇಕಾಗತ್ತೆ. ಇನ್ನು ಕೆಲವರು ನಾವು ಕರ್ನಾಟಕದಲ್ಲಿನೇ ಪದವಿ ಪಡೆದಿದ್ದೀವಿ ಅಂದರೆ 4 ವರ್ಷದ ಗ್ರ್ಯಾಜುಯೇಷನ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ 5 ವರ್ಷದ ನಾವು ಮೆಡಿಕಲ್ ಮಾಡಿರ್ಬೋದು, ಅಥವಾ 3 ವರ್ಷದ ಪದವಿ ಮಾಡಿರಬೇಕು, ಇಲ್ಲಿ ಮಾಡಿದ್ವಿ. ಬಟ್ ಈ ಹಿಂದೆ ನಾವು ಇಲ್ಲಿ ಇದ್ದಿಲ್ಲ ಅಂದರೆ ಅವರು ಎಲಿಜಿಬಲ್ ಆಗಲ್ಲ. ಕನಿಷ್ಠ ಅವರು 6 ವರ್ಷ ಕರ್ನಾಟಕದಲ್ಲಿಯೇ ವಾಸವಾಗಿರಬೇಕು. ಅದು ಕೂಡ ಒನ್ ಆಫ್ ದ ಕಂಪಲ್ಸರಿ ಕಂಡೀಷನ್ ಇದೆ. ಇನ್ನು ಈ ಯುವ ನಿಧಿ ಯೋಜನೆಗೆ ನಾವು ಎಲ್ಲಿ ನೋಂದಣಿ ಮಾಡಬೇಕಂದ್ರೆ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೋದು, ಅಥವಾ ಗ್ರಾಮ ಒನ್ ಸೆಂಟರ್, ಸೇವಾ ಸಿಂಧು ಸೆಂಟರ್ಗೆ ಹೋಗಿ ಈ ID ಕಾರ್ಡ್ ನಿಮ್ಮದು ಅಂದರೆ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು, ನಿಮ್ಮ ಮೊಬೈಲ್ ನಂಬರ್, ಅದ್ರ ಜೊತೆಗೆ ನಿಮ್ಮ ಅಂಕಪಟ್ಟಿಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನು ತೆಗೆದುಕೊಂಡು ಹೋಗಿ ನೀವು ನೋಂದಣಿ ಮಾಡಿದರೆ ಆಯಿತು. ಇನ್ನು ಇದರ ಪೂರ್ವದಲ್ಲಿ ನಾವು ಇನ್ನೊಂದನ್ನು ಚೆಕ್ ಮಾಡಬೇಕಾಗತ್ತೆ. ಏನಂದರೆ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ NADನಲ್ಲಿ ನಿಮ್ಮ ಪದವಿ ಅಂಕಗಳನ್ನು ನೀವು ಏನು ಪಡೆದಿದ್ದೀರಿ ಆ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ರಿಜಿಸ್ಟರ್ ನಂಬರ್ ಏನಿದೆ ಆ ರಿಜಿಸ್ಟರ್ ನಂಬರ್ ಈ NADನಲ್ಲಿ ನೋಂದಾಗಿದೆಯಾ ಅನ್ನುವಂಥದ್ದು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೀವು ಆನ್ಲೈನಲ್ಲಿ ಸಲ್ಲಿಸಿದಂಥ ಎಲ್ಲ ಅರ್ಜಿಗಳನ್ನು ಸರ್ಕಾರದ ಮಟ್ಟದಲ್ಲಿ ಜಾಯಿಂಟ್ ಡೈರೆಕ್ಟರ್ ಎಂಪ್ಲಾಯ್ಮೆಂಟ್ ಆಫೀಸರ್ ಇದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಚೆಕ್ ಮಾಡುವಾಗ NADನಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಕರೆಕ್ಟಾಗಿ ಇದೆಯಾ, NADನಲ್ಲಿ ನೋಂದಾಗಿದೆಯಾ, ಆಗಿದ್ರೆ ಅವರು ಅಂಕಪಟ್ಟಿ ಅದು ಖಚಿತ ಅಂಕಪಟ್ಟಿ, ಇಟ್ ಈಸ್ ನಾಟ್ ಅ ಫೇಕ್ ಸರ್ಟಿಫಿಕೇಟ್ ಅಂತ ಅವರು ತಿಳ್ಕೊತಾರೆ. ಇನ್ನು ಅಲ್ಲಿ NADನಲ್ಲಿ ನಿಮ್ಮ ಅಂಕಪಟ್ಟಿಯ ಒಂದು ರಿಜಿಸ್ಟ್ರೇಷನ್ ನಂಬರ್ ಕಂಡಿಲ್ಲ ಅಂದರೆ ಇದು ಫೇಕ್ ಅಂತ ತಿಳ್ಕೊತಾರೆ. ಅದಕ್ಕೆ ನೀವು ಫಸ್ಟು ಸಪೋಸ್ ಆದಷ್ಟು ನೀವು NADನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪಟ್ಟಿ ಇದೆಯಾ ಅಂತ ನೋಡ್ಕೊಳ್ಳಿ. ಆ NADಗೂ ಕೂಡ ನಾವು ನಮ್ಮ ಯುವ ನಿಧಿಗೆ ಸಂಬಂಧಪಟ್ಟಂತೆ ಎನ್ರೋಲ್ ಮಾಡಲಿಕ್ಕೆ ನಾವು ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀವಿ. ವೆಬ್ಸೈಟ್ ಅಡ್ರೆಸ್ಸಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಂಕಪಟ್ಟಿ ಅದರಲ್ಲಿ NADನಲ್ಲಿ ಇದೆಯಾ ಅಂತ ಆನ್ಲೈನಲ್ಲಿ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ. ಚೆಕ್ ಮಾಡಿಕೊಂಡು ನೀವು ಇದ್ದರೆ ಒಳ್ಳೆಯದು. ಇನ್ನು ಇದ್ದಿಲ್ಲ ಅಂದರೆ ನಾವು ಅಪ್ಲೈನೇ ಮಾಡಬಾರ್ದು ಹೆಂಗೆ ಅಂತ ಬರೋಂಥ ಪರಿಸ್ಥಿತಿ ಇಲ್ಲ. ನೀವು ಅಪ್ಲೈಯನ್ನು ಮಾಡಿ ಮ್ಯಾನ್ಯುವಲ್ ಆಗಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ ನಂತರ ನೀವು ಈ ಒಂದು ಮಾಹಿತಿ ಏನು ಅಪ್ಲೋಡ್ ಮಾಡಿರ್ತೀರಿ ಅದನ್ನು NADನಲ್ಲಿ ಸರ್ಕಾರನೇ ಸಂಬಂಧಪಟ್ಟಂಥ ನಿಮ್ಮ ಯೂನಿವರ್ಸಿಟಿಗಳಿಗೆ ಕಳಿಸಿ ಅಥವಾ ನಿಮ್ಮ ಕಾಲೇಜ್ಗಳಿಗೆ ಕಳಿಸಿ ಆ ಸರ್ಟಿಫಿಕೇಟನ್ನು ಸರ್ಕಾರ 5 ದಿವಸಗಳ ಕಾಲಾವಕಾಶ ಕೊಟ್ಟು ಅವರೇ ವೆರಿಫಿಕೇಷನ್ ಮಾಡ್ಕೊತಾರೆ. 2 ರೀತಿಯಲ್ಲಿ ಯುವ ನಿಧಿಯಲ್ಲಿ ನಮ್ಮ ಜಿಲ್ಲೆಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ನಿರುದ್ಯೋಗಿ ಭತ್ಯೆ ಬರುತ್ತೆ. ಇನ್ನು ಪ್ರತಿ ತಿಂಗಳ ನೀವು ನಿರುದ್ಯೋಗಿ ಅಂತ ಇದಕ್ಕೆ ಡಿಕ್ಲೇರ್ ಮಾಡಿಕೊಳ್ಳಲೇಬೇಕಾಗತ್ತೆ. ಯಾವ ತಿಂಗಳು ನಿಮಗೆ ಉದ್ಯೋಗ ಸಿಗುತ್ತೆ ಆ ತಿಂಗಳು ನಾವು ನಿರುದ್ಯೋಗಿ ಅಲ್ಲ ಅನ್ನುವಂಥದ್ದನ್ನು ನೀವು ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೀವು ಆ ರೀತಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಮೊಕದ್ದಮೆ ಕೂಡ ಹೂಡಲಾಗತ್ತೆ. 2 ರೀತಿ ಬೆನಿಫಿಟ್ ನೀವು ತಗೊಳ್ಳಿಕ್ಕಾಗಲ್ಲ. ಆ್ಯಸ್ ಲಾಂಗ್ ಆ್ಯಸ್ ನೀವು ಅನ್ಎಂಪ್ಲಾಯ್ಡ್ ಇರ್ತೀರಿ ಅವಾಗ ಮಾತ್ರ ನಿಮಗೆ ಈ ಒಂದು ಸೇವೆಯ ಒಂದು ಸೌಲಭ್ಯ ಸಿಗ್ಬೋದಾಗಿದೆ. ಪ್ರತಿ ತಿಂಗಳು ನೀವು 25ನೇ ತಾರೀಕಿಗೆ ಡಿಕ್ಲೇರ್ ಮಾಡ್ತಾ ಹೋಗಬೇಕು. ಸರ್ಕಾರದ ಬಹುಮುಖಿ ಯೋಜನೆ ಈಗಾಗಲೇ 4 ಭಾಗ್ಯಗಳನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ. ಇದು 5ನೇ ಭಾಗ್ಯ. ಯಾರಿಗೆ ಕೆಲಸ ಸಿಕ್ಕಿಲ್ಲ, ಯಾರು ಮನೆಯಲ್ಲೇ ಇದ್ದಾರೆ ನಿರುದ್ಯೋಗಿಗಳು, ಅವರಿಗೆ ತುಂಬ ಒಂದು ಅನುಕೂಲಕರವಾಗಿರುವಂಥದ್ದು. ಅವರ ಜೀವನವನ್ನು ಅವರು ಯಾರ ಮೇಲೇನೂ
ಡಿಪೆಂಡ್ ಆಗದೇನೆ ತಾವೇ ಸ್ವತಂತ್ರವಾಗಿ ಬದುಕಬೇಕು ಮತ್ತು ಅವರ ಸ್ವಾಭಿಮಾನದಿಂದ ಬದುಕಬೇಕು ಎನ್ನುವಂಥ ಒಂದು ಮಹತ್ವದ ಆಕಾಂಕ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಲಾಭವನ್ನು ಎಲ್ಲರೂ ತೆಗೆದುಕೊಳ್ಬೇಕಂತ ನಾನು ಎಲ್ಲರಲ್ಲಿ ಕೇಳ್ತಾ ಇದ್ದೀನಿ.